ರಂಜಾನ್ ಹಬ್ಬದ ಶುಭಾಶಯಗಳು. ಈ ಒಂದು ಇಫ್ತಿಯಾರ್ ಕೂಟದಲ್ಲಿ ಎಲ್ಲ ಸಮಾಜದವರು ಸೇರ್ತಾರೆ. ವಿಶೇಷವಾಗಿ ಈ ದೇಶದ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ನಾವೆಲ್ಲ ಒಂದೇ ತಾಯಿಯಾಗಿ ಮಕ್ಕಳಾಗಿ ಬರ್ತಕ್ಕಂಥ ಈ ದೇಶದ ಸಂಸ್ಕೃತಿ ಐಕ್ಯತೆಯನ್ನು ನಾವೆಲ್ಲ ಕಾಪಾಡಿಕೊಂಡು ಅಂತ ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ನಮ್ಮ ಮುಸ್ಲಿಂ ಬಾಂಧವರಲ್ಲಿ ಮನವಿದೆ, ಹೆಚ್ಚು ಯುವಕರಿಗೆ ಪ್ರೋತ್ಸಾಹ ಕೊಡಬೇಕು. ಅವರಿಗೆ ಈ ದೇಶದ ಕಾನೂನು ಸಂವಿಧಾನಕ್ಕೆ ಬೇರೆ ಸಮಾಜಕ್ಕೆ ಬೆರೀತಕ್ಕಂಥದ್ದನ್ನು ಜಾಸ್ತಿ ಪ್ರೋತ್ಸಾಹ ಕೊಡಬೇಕಂತ ನಮ್ಮಲ್ಲಿ ಮನವಿ ಮಾಡಬೇಕು. ಎರಡು ಮಾತನ್ನು ಸ್ನೇಹಿತರ ಮತ್ತು ನಿಮ್ಮೆಲ್ಲರಿಗೆ ರಂಜಾನ್ ಹಬ್ಬದ ಶುಭಾಶಯ. ನಮಸ್ಕಾರ. ಬಹಳ ಖುಷಿ ಆಯ್ತು. ನಾವು 3ನೇ ವರ್ಷದ ಒಂದು ಸೌಹಾರ್ದಿತವಾದಂಥ ಇಫ್ತಾರ್ ಸ್ನೇಹ ಕೂಟಕ್ಕೆ ಬಂದಿರತಕ್ಕಂಥದ್ದು. ನಮ್ಮ ಜಾಕೀರ್ ಅವರು ಜೊತೆಗೆ ನಮ್ಮ ಪೂಜೆ ಅಂತ ಹೇಳಿ ಅವ್ರದೇ ಆದಂಥ ಒಂದು ತಂಡದ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಒಂದಷ್ಟು ಒಳ್ಳೆ ಕಾರ್ಯಕ್ರಮಗಳನ್ನ ಅವ್ರ ಟೀಮಿಂದ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ ಅನ್ನೋದೇ ಪ್ರತಿಯೊಬ್ಬರನ್ನು ಕರೆದು ಇಫ್ತಿಯಾರ್ ಕೂಟವನ್ನು ಆಯೋಜನೆ ಮಾಡಿ ಸತತವಾಗಿ 6 ವರ್ಷದಿಂದ ಮಾಡ್ತಾ ಇದ್ದಾರೆ. ನಾನು 3 ವರ್ಷದಿಂದ ಇಲ್ಲಿಗೆ ಬರ್ತಾ ಇದ್ದಾರೆ. ಮೊದಲನೇ ವರ್ಷ ಬಂದಾಗಲೇ ನಾನು ಬಿಗ್ ಬಾಸ್ಗೆ ಆಯ್ಕೆ ಆಗಿದ್ದು. ಸೊ ಇಲ್ಲಿಗೆ ಬಂದಾಗಲೇ ಅದೇನೋ ಗೊತ್ತಿಲ್ಲ, ನಮ್ಮ ಲಕ್ಕೋ ಏನೋ ಗೊತ್ತಿಲ್ಲ, ಇಲ್ಲಿಗೆ ಬಂದಾಗಲೇ ಆಯ್ಕೆ ಆಯಿತು. ಯಾಕಂದರೆ ಇಲ್ಲಿ ಬಂದಿರೋರು ಎಲ್ಲರೂ ಸುಮಾರು ಜನ ಬಿಗ್ ಬಾಸ್ಗೆ ಹೋಗಿದ್ದಾರೆ. ಹಂಗನ್ಬಿಟ್ಟು ಮುಂದೆ ವರ್ಷ ಎಲ್ಲರೂ ಇಲ್ಲಿಗೆ ಬರೋಕ್ಕೆ ಹೋಗಬೇಡಿ, ಎಲ್ರಿಗಲ್ಲ ಮಿನಿಮಮ್ ನಾ ಹೇಳಿದ್ದು. ಸೊ ಸ್ನೇಹಿತರೆ, ಈ ಒಂದು ವಿಶೇಷವಾದ ಸಂದರ್ಭದಲ್ಲಿ ಒಂದು ಆಗಲೇ ಒಬ್ಬರು ಹೇಳಿದ್ರು, ಒಂದು ಒಳ್ಳೆ ಆಕ್ಸಿಜನ್ ಸಿಗುವಂಥ ಜಾಗ ಇದು ಅಂತ ಹೇಳಿ. ಇಲ್ಲಿ ಒಂದು ಭಾವೈಕ್ಯತೆ, ಒಂದು ಪ್ರೀತಿ, ಸೌಹಾರ್ದತೆ ಎಷ್ಟು ಖುಷಿ ಆಗುತ್ತೆ ಅಂತಂದರೆ ಈ ಜಾಗ ನೋಡಿದಾಗ ಈ ರೀತಿಯೇ ನಮ್ಮ ಇಡೀ ಭಾರತ ಇರಬೇಕು ಅಂತಲೂ ಆಸೆ ಪಡೋರಲ್ಲಿ ನಾನು ಒಬ್ಬ. ನಾವೆಲ್ಲ ಹೆಮ್ಮೆ ಕನ್ನಡಿಗರು, ನಾವೆಲ್ಲ ಹೆಮ್ಮೆ ಭಾರತೀಯರು. ದ್ವೇಷದಿಂದ ಯಾವತ್ತು ಯಾರನ್ನೂ ಗೆಲ್ಲೋದಕ್ಕಾಗಲ್ಲ. ದ್ವೇಷ ಮಾಡೋರು ಮಾಡ್ತಾನೆ ಇರಲಿ, ಅವ್ರ ಇಡೀ ದೇಹ ದ್ವೇಷದಿಂದ ತುಂಬಿರ್ತದೆ ರಕ್ತ, ನಮ್ಮದು ಪ್ರೀತಿ ತುಂಬಿದ ರಕ್ತಗಳು. ಹಾಗಾಗಿನೇ ಮುಖದಲ್ಲಿ ಸ್ಮೈಲ್ ನೋಡಿ, ಎಲ್ಲರೂ ಹೇಗೆ ಸ್ಮೈಲ್ ಆಗಿ ನಾವು ಈ ರೀತಿ ಭಾರತವನ್ನು ಕಟ್ತಾ ಹೋಗೋಣ. ಯಾಕಂದರೆ ಭಾರತದಲ್ಲಿ ನಮ್ಮ ನಮ್ಮನ್ನು ಒಡೆದಾಕಬೇಕು ಅಂತಂತ ಎಷ್ಟೋ ಜನ ಪ್ರಯತ್ನಗಳು ಮಾಡ್ತಾನೆ ಇರ್ತಾರೆ. ಆ ಪ್ರಯತ್ನಕ್ಕೆ ನಮ್ಮ ಸ್ಮೈಲು, ನಮ್ಮ ಪ್ರೀತಿ, ಸೌಹಾರ್ದತೆಯಿಂದ ನಾವೆಲ್ಲರೂ ಅವ್ರಿಗೆ ಸೋಲನ್ನು ಉಂಟು ಮಾಡ್ತಾ ನಾವೆಲ್ಲರೂ ನಮ್ಮ ದೇಶವನ್ನು ಕಟ್ಟೋಣ ಅಂತ ಹೇಳ್ತಾ, ಎಲ್ರಿಗೂ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳ ಜೊತೆಗೆ ನಮ್ಮ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ ಎಲ್ರಿಗೂ ಒಳ್ಳೇದಾಗಲಿ. ಜೈ ಕರ್ನಾಟಕ. ನಮಸ್ಕಾರ. ಜಾಕೀರ್ ಹಾಗೂ ಪೂಜಾ ಎನಿ ಹೆಲ್ಪ್ ತಂಡಕ್ಕೆ ಒಳ್ಳೇದಾಗಲಿ. ಜೊತೆಗೆ ನಮ್ಮ ಅಸ್ಲಾಂ ಅವರು ಒಳ್ಳೆ ಹಾಡುಗಾರರು, ತುಂಬ ಚೆನ್ನಾಗಿ ಆಡ್ತಾರೆ ಸರ್? ಬೇಡ ಅಂತ ಸರ್. ಹಾಗಾಗಿ ಅವರು ಒಳ್ಳೆ ಹಾಡುಗಳು ಆಡ್ತಾರೆ. ದಯವಿಟ್ಟು ಕನ್ನಡಿಗರೇ, ದಯವಿಟ್ಟು ಅವ್ರಿಗೆ ಸಪೋರ್ಟ್ ಇರಲಿ. ನಮ್ಮ ರಾಜ್ಕುಮಾರ್ ಅವ್ರ ಹಾಡುಗಳು ಆಡ್ತಾರೆ, ನೀವು ಕೇಳಿ, ನಾನೇನು ಹೇಳಲ್ಲ, ಬಹಳ ಅದ್ಭುತವಾಗಿ ಆಡ್ತಾರೆ. ಥ್ಯಾಂಕ್ ಯು ಸರ್. ಇವ್ರಿಗೂ ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ. ಜೈ ಕರ್ನಾಟಕ. ನಮಸ್ಕಾರ. ಪೂಜಶ್ರೀ ಜಾಕೀರ್ ಪೂಜಶ್ರೀ ಇನಿಷಿಯೇಟಿವ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಆಲ್ ದ ಬೆಸ್ಟ್. ಆ್ಯಂಡ್ ಎಲ್ಲರೂ ಹೀಗೆ ಒಕ್ಕೊಟ್ಟಿನ ಜೊತೆ ಸೇರಲಿ, ಒಗ್ಗಟ್ಟಾಗಿರಲಿ, ದೇಶವನ್ನು ಬೆಳೆಸಲಿ. ಥ್ಯಾಂಕ್ ಯು. ದಿಸ್ ಇಸ್ ಅವರ್ ಫಸ್ಟ್ ಟೈಮ್ ಆ್ಯಕ್ಚುಲಿ. ಸೊ ಹೀಗೆ ಸೇರೋಣ ಮುಂದೆ. ಖುಷಿ ಆಯಿತು ತುಂಬ. ಆಲ್ ದ ಬೆಸ್ಟ್ ಟು NEL ಜಾಕೀರ್ ಅವರು. ಇದು 6ನೇ ವರ್ಷ ಇಫ್ತಾರ್ ಪಾರ್ಟಿ ಇಟ್ಟಿರೋದು. ಒಂದು ಖುಷಿಯ ವಾತಾವರಣ ಅಂತ ಹೇಳ್ಬೇಕು. ಯಾಕಂದ್ರೆ ಪ್ರತಿ ವರ್ಷ ಯಾವುದು ಭೇದ ಭಾವ ಇಲ್ಲದೆ ಪ್ರತಿಯೊಬ್ರು ಬರ್ತಾರೆ ಈ ಪಾರ್ಟಿಗೆ. ಸೊ ಚೆನ್ನಾಗಿದೆ. ಇದೇ ತರ ಇನ್ನ ಸಾಕಷ್ಟು ವರ್ಷ ಮಾಡ್ಲಿ, ಎಲ್ರ ಜೊತೆ ಕನೆಕ್ಟಿವಿಟಿ ಬೆಳೀಲಿ ಇವ್ರದ್ದು. NELಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಇದು 4ನೇ ವರ್ಷ ನಾನು ಬರ್ತಾ ಇದ್ದೀನಿ. NEL ಫೌಂಡೇಶನ್ ಅವರು ಇವತ್ತೇನು ಇಫ್ತಾರ್ ಕೂಟ ಮಾಡಿದ್ದಾರೆ. ಪ್ರತಿ ವರ್ಷ ಕೂಡ ಇವರು ಮಾಡ್ತಾ ಇದ್ದಾರೆ ಇಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಎಲ್ಲರನ್ನು ಬೆಸೆಯುವಂಥ ಒಂದು ಪ್ರಯತ್ನ ನಡೆಯುತ್ತೆ. ಎಲ್ಲ ಸಮಾಜದವರನ್ನು ಕರೆದು ಯಾವ ಅವಶ್ಯಕತೆಗೆ ದೇಶಕ್ಕಿದೆ ಅದನ್ನು ಇವರು ಇಲ್ಲಿ ಮಾಡ್ತಾರೆ. ಪ್ರತಿಯೊಂದು ಸಮಾಜದವರು ಕೂಡ ಭಾಗವಹಿಸ್ತಾರೆ. ಅದರ ನಂತರ ಈ ಕಾರ್ಯಕ್ರಮದಲ್ಲಿ ಒಳ್ಳೆಯ ಒಂದು ಔತಣದ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ. ಕೇವಲ ಇದೊಂದು ಕಾರ್ಯಕ್ರಮ ಅಲ್ಲ, NELPದ್ದು ಬಹಳ ಕಾರ್ಯಕ್ರಮಗಳನ್ನು ನಾವು ನೋಡಿದ್ದೀವಿ, ನಾವು ಭಾಗವಹಿಸಿದ್ದೀವಿ. ಬಹಳ ಸಂತೋಷ ಆಯ್ತು ಈ ಕಾರ್ಯಕ್ರಮಕ್ಕೆ. ಅಸ್ಸಲಾಮು ಅಲೈಕುಂ, ಎಲ್ಲರಿಗೂ ನಮಸ್ಕಾರ. ಇವತ್ತು ಅಸ್ಸಲಾಮು ಅಲೈಕುಂ, ನಮಸ್ಕಾರ. ಈ ತಿಂಗಳು ಏನಂದರೆ ತುಂಬ ಪವಿತ್ರವಾದ ಒಂದು ತಿಂಗಳು. ಹೋಲಿ ಮಂತ್ ಆಫ್ ರಂಜಾನ್ ಎಲ್ಲರಿಗೂ ಗೊತ್ತಿದೆ. ಇಡೀ ಪ್ರಪಂಚದಲ್ಲಿ ಈ ತಿಂಗಳು ಒಳ್ಳೆಯ ರೀತಿಯಲ್ಲಿ ಆಚರಣೆ ಮಾಡ್ತಿದ್ದಾರೆ. ಇವತ್ತಿನ ದಿವಸ ನಮ್ಮ ಜಾಕೀರ್ ಅವರು, ನಮ್ಮ ಸ್ನೇಹಿತರು, ಒಳ್ಳೆ ಎಲ್ಲರಿಗೂ ಹಿಂದೂ ಮುಸ್ಲಿಂ ಯಾರು ಭೇದ ಭಾವ ಇಲ್ದಿರೋ ಒಳ್ಳೆ ಇಫ್ತಿಯಾರು ಮಾಡಿಸಿ ಒಳ್ಳೆ ಊಟವನ್ನು ಹಾಕಿಸಿ ಒಳ್ಳೆ ಮೆಸೇಜನ್ನು ಕೊಟ್ಟಿದ್ದಾರೆ. ಯಾಕಂದರೆ ಈ ಭಾರತ ದೇಶ ಎಲ್ಲ ನಾವೆಲ್ಲರೂ ಒಂದಂತ ಒಳ್ಳೆ ಮೆಸೇಜನ್ನು ಕೊಟ್ಟಿದ್ದಾರೆ. ನನ್ನ ಪರವಾಗಿ ಜಾಕೀರ್ ಅವರು ಎಲ್ಲ ಟೀಮ್ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಭಾರತ ದೇಶದ ಇತಿಹಾಸ ನಾವು ನೋಡಿದಾಗ ಸೂಫಿ ಸಂತರ ಶರಣರ ನಾಡು. ಇಲ್ಲಿರ್ತಕ್ಕಂಥ ತುಂಬ ಅತಿ ದೊಡ್ಡ ಮಹಾನ್ ಮಾನವತಾವಾದಿ ಅಂದರೆ ಜಗಜ್ಯೋತಿ ಬಸವಣ್ಣನವರ ಒಂದು ಮಾತಿತ್ತು. ಅದೇನಪ್ಪ ಅಂದರೆ ದಯೆ ಇಲ್ಲದ ಧರ್ಮ ಯಾವುದಯ್ಯ ಅಂತೇಳಿ. ಸೊ ಅದೇ ರೀತಿ ರಂಜಾನ್ ತಿಂಗಳು ಒಂದು ದಯೆಯ ಧರ್ಮ ಅಂತಕ್ಕಂಥದ್ದು ಪ್ರವಾದಿ ಮೊಹಮ್ಮದ್ ರವರ ಸಂದೇಶ ಸ್ಪಷ್ಟವಾಗಿದೆ. ಅದನ್ನು ಇವತ್ತು
ಕರ್ನಾಟಕ ರಾಜ್ಯದಲ್ಲಿ ಎತ್ತಿ ಹಿಡಿಯುವಂತಹ ಕೆಲಸ ಜಾಕೀರ್ ಅವರು ಒಂದು ಸೌಹಾರ್ದತೆಯ ಕಾರ್ಯಕ್ರಮ ಮಾಡಿ ಅವರ ಜೊತೆಯಲ್ಲಿ ಪೂಜಾ ಅವರು ಕೂಡ ಜೊತೆಗಿದ್ದು ಸಮಾಜದ ಎಲ್ಲ ಭಾಗದಿಂದ ಜನರಿಗೆ ಕರೆಸಿ ಒಂದು ಕಾರ್ಯಕ್ರಮ ಮಾಡಿ ತುಂಬ ಸಂತೋಷದ ಸುದ್ದಿ. ಇದೇ ರೀತಿ ಇನ್ನು ಮುಂದೆ ಅವರ ಜೊತೆಯಲ್ಲಿ ನಾವು ಕೂಡ ಇರ್ತೀವಿ. ಈ ಸೌಹಾರ್ದತೆಯ ಸಂದೇಶವನ್ನು ಸಮಾಜಕ್ಕೆ ಇನ್ನೂ ಕೊಡ್ತಾ ಇರಲಿ. ಧನ್ಯವಾದ. ಇವೆಂಟ್ ಬಂದು ಈದ್ ಮುಬಾರಕ್ ಅಂಡ್ ತುಂಬಾನೇ ಖುಷಿ ಆಗ್ತದೆ ಇಂಥ ಒಂದು ಕಲ್ಚರಲ್ ಇವೆಂಟ್ಗೆ ಬಂದಿರೋದು. ಅಂಡ್ ನಾನ್ ಸ್ಟೇ ಆಗಿರೋದು ಫ್ರೇಜರ್ ಟೌನು. ಆ ಫುಡಿ ಟೇಸ್ಟ್ ಎಲ್ಲ ನೋಡಿದ್ದೆ, ಬಟ್ ಆದ್ರೂ ಏನಂತಾರೆ ದಾವತ್ತಲ್ಲಿ ಇರೋ ಟೇಸ್ಟ್ ಇರೋದು ಫುಡ್ ಮಾತ್ರ ಅಮೇಝಿಂಗ್. ಇನ್ನವರೆಗೂ ಸ್ಮೆಲ್ ಕೂಡ ಹೋಗಿಲ್ಲ ಕೈಯಲ್ಲಿ, ಅಷ್ಟು ಚೆನ್ನಾಗಿತ್ತು. ಇಟ್ ವಾಸ್ ನೈಸ್. ಎಲ್ಲರೂ ಗೆಟ್ ಟುಗೆದರ್ ಆಗಿ ಒಂದು ಕಲ್ಚರ್ನ ಕೂಡಿ ಮಾಡೋವಂಥದ್ದು ತುಂಬಾನೇ ಖುಷಿ ಆಗ್ತದೆ. ಥ್ಯಾಂಕ್ ಯು. 6 ವರ್ಷ ಮಾಡ್ತಿದ್ದಾರೆ ಇವೆಂಟು, ಬಟ್ ಆದ್ರೆ ಇದೇ ಫಸ್ಟ್ ಟೈಮ್ ಬಂದಿದ್ದೀನಿ. ಸೊ ಇನ್ನ ಮೇ ಬಿ ಇನ್ ಬರ್ತಾ ಇರ್ತೀವಿ ಅನ್ಸುತ್ತೆ. ಇವತ್ತು ತುಂಬಾನೇ ಒಂದು ಸ್ಪೆಷಲ್ ಒಕೇಶನ್ ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನನ್ನ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಯಾವುದೋ ಒಂದು ನಮ್ಮ ಫ್ಯಾಮಿಲಿ ಪೂಜಾ ಮತ್ತೆ ಜಾಕೀರ್ ಅವ್ರದ್ದು ಇಫ್ತಾರ್ ಪಾರ್ಟಿ ಬರ್ತಾ ಇದ್ದೀನಿ. ನಮ್ದು ಅಸೋಸಿಯೇಷನ್ ಇಸ್ ನಾವ್ ಐ ಥಿಂಕ್ ಮೋರ್ ದೆನ್ 2 to 3 years ಇರಬೇಕು. ಬಟ್ ಯಾವುದೋ ಒಂದು ಆ ಥರ ಸಂದರ್ಭ ಇರಲಿಲ್ಲ, ಬಂದಿರಲಿಲ್ಲ. ಆ್ಯಂಡ್ ಐ ಫೀಲ್ ಐ ಮಿಸ್ಡ್ ಔಟ್ ಫಾರ್ ಸೋ ಮೆನಿ ಇಯರ್ಸ್. ಆ್ಯಂಡ್ ಅವರಿಬ್ರು ಫ್ಯಾಮಿಲಿ ಥರ ನನಗೆ. ಸೊ ಇದು ನನ್ನ ಫ್ಯಾಮಿಲಿ, ನನ್ನ ಮನೆ ಥರನೇ ಇರೋದು ಎಲ್ಲರೂ. ನನಗೆ ತುಂಬ ಖುಷಿ ಆಗ್ತಿದೆ. ಊಟ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾವು ವರ್ಲ್ಡ್ ಟ್ರಾವೆಲ್ ಮಾಡ್ತಾ ಇದ್ದೀವಿ ಜೊತೆಗೆ. ದೇ ಆರ್ ಡೂಯಿಂಗ್ ಸಮ್ ಅಮೇಝಿಂಗ್ ವರ್ಕ್. ಆ್ಯಂಡ್ ಅವ್ರ ಅಚೀವ್ಮೆಂಟ್ಸ್ಗಿಂತ ಅವರು ಮಾಡಿರೋ ಎಫರ್ಟ್ಸ್ಗೆ ನಾವು ಅಪ್ರಿಸಿಯೇಷನ್ ಕೊಡಬೇಕು. ಬಿಕಾಸ್ ಇಟ್ಸ್ ನಾಟ್ ಈಸಿ. ಒಂದು ಕಂಪ್ನಿ ಆಗಿ ಎಲ್ಲ ನಮ್ಮ ಕರ್ನಾಟಕದಿಂದ ಒಂದು ಕಂಪ್ನಿ ಆಗಿ, ಲೋಕಲ್ ಆಗಿ ಒಂದು ಕಂಪ್ನಿ ಆಗಿ ಇಂಟರ್ನ್ಯಾಷನಲ್ ಮಟ್ಟಕ್ಕೆ ಇಷ್ಟು ಒಳ್ಳೆ ಹೆಸರು ಮಾಡಬೇಕು ಅಂದರೆ ತುಂಬಾ ಕಷ್ಟ ಕೆಲಸ ಅದು. ಆ್ಯಂಡ್ ನಾಟ್ ಜಸ್ಟ್ ಅವಾರ್ಡ್ಸ್ ಆ್ಯಂಡ್ ಅಪ್ರಿಸಿಯೇಷನ್ ಆಫ್ ಡಿಫ್ರೆಂಟ್ ಜಾನ್ರೇಸ್, ಬಟ್ ಸೋಷಲ್ ಆಗಿ ಕೂಡ ತುಂಬ ಒಳ್ಳೆ ವರ್ಕ್ ಮಾಡ್ತಿದ್ದಾರೆ. ಅದಕ್ಕೆ ನನಗೂ ತುಂಬ ಖುಷಿ, ಹೆಮ್ಮೆ ವಿಷಯ ದಟ್ ಐ ಆಮ್ ಅಸೋಸಿಯೇಟೆಡ್ ಟು ಬೋತ್ ಆಫ್ ದೆಮ್. ಆ್ಯಂಡ್ ಇದೇ ಥರ ಈ ಒಂದು ಒಳ್ಳೆ ದಿನ, ಒಂದು ಆಸ್ಪಿಷಿಯಸ್ ದಿನ, ಐ ವಿಶ್ ದೆಮ್ ಆಲ್ ದ ಸಕ್ಸಸ್. ಆ್ಯಂಡ್ ಇದೇ ಥರ ನಮ್ಮ ಪ್ರೀತಿ ವಿಶ್ವಾಸ ಒಟ್ಟಿಗೆ ಇರಲಿ ಒಂದು ಟೀಮ್ ಆಗಿ, ಆ್ಯಂಡ್ ನಮ್ಮ ಕಂಪನಿ ಇನ್ನೂ ಬೆಳೀಲಿ ಅಂತ. ಫಸ್ಟ್ ಇಯರ್ ಬರ್ತಾ ಇದ್ದೀನಿ ನಾನು. ಫಸ್ಟ್ ಇಫ್ತಾರ್ ನನ್ನ ಫಸ್ಟ್ ಟೈಮ್. ಯಾವುದು ತುಂಬ ಚೆನ್ನಾಗಿ ಮಟನ್ ಬಿರಿಯಾನಿ ವಾಸ್ ಅಮೇಝಿಂಗ್. ಆ್ಯಂಡ್ ಎಲ್ಲರೂ ಗೊತ್ತು ನನಗೆ ಊಟ ಮಾಡೋಕ್ಕೂ ತುಂಬ ಇಷ್ಟ, ತಿನ್ನೋಕ್ಕೂ ಇಷ್ಟ, ತಿನ್ಸೋಕ್ಕೂ ಇಷ್ಟ. ಸೊ ಊಟ ವಿಷಯದಲ್ಲಿ ಯಾವುದು ಕಮ್ಮಿ. ದೇವರು ಇಸ್ ಕೆಪ್ಟ್ ಅಸ್, ಗಾಡ್ ಇಸ್ ಕೈಂಡ್. ರಾಜೇಶ್ ಅಣ್ಣವರು ಹೇಳ್ದಾಗೆ, ರೂಪೇಶ್ ರಾಜಣ್ಣ ಅವರು ಹೇಳ್ದಾಗೆ ಎಡಿಟ್ ಮಾಡ್ಕೊಳ್ಳಿ. ಭಾರತ ದೇಶದಲ್ಲೇನೆ ಕಾಣಿಸ್ಕೊಳ್ಳೋದು ಸ್ನೇಹಕೂಟ. ನಾನು ನಾರ್ತಲ್ಲೂ ಅಷ್ಟು ಗಮನ ಮಾಡಿ ನೋಡಿದ್ರೆ ಅಷ್ಟೊಂದು ಇಲ್ಲ. ನಮ್ಮ ಸೌತಲ್ಲಿ ಕರ್ನಾಟಕದಲ್ಲಿರೋ ಪ್ರೀತಿ ಮತ್ತು ಬಾಂಧವ್ಯ ಎಲ್ಲ ಹಿಂದೂ ಮುಸ್ಲಿಮ್ಸು ಕ್ರೈಸ್ತರು ಎಲ್ಲರೂ ಸೇರಿ ಈ ಥರ ಒಂದು ಸ್ನೇಹಕೂಟಕ್ಕೆ ಒಂದು ದೊಡ್ಡ ಬೆಂಬಲ ಕೊಟ್ಟಿದ್ದು ನಮ್ಮ ಜಾಕೀರು. ಅಲ್ಲ ಇವ್ರಿಗೆ ಚೆನ್ನಾಗಿ ಮಡಗಲಿ, ಇವರಿಗೆ ರಂಜಾನ್ ಮುಬಾರಕ್. ಅಲ್ಲ ಈ ರಂಜಾನ್ನಲ್ಲಿ ಇವ್ರ ಫ್ಯಾಮಿಲಿಗೆ ಚೆನ್ನಾಗಿ ಮಡಗಲಿ. ಯಾಕಂದರೆ ಇಂಥ ಒಂದು ಸ್ನೇಹಕೂಟಕ್ಕೆ ಎಲ್ಲರಿಗೂ ಸಭೆ ಸೇರಿಸಿ ಎಲ್ರಿಗೂ ಕೂಡಿಸಿದಾರಲ್ಲ, ಅದೊಂದು ದೊಡ್ಡ ಮಾತು. ಯಾಕಂದರೆ ಇಲ್ಲಿ ಬಂದಿರೋರು ಇಂಥ ಗಣ್ಯ ವ್ಯಕ್ತಿಗಳು, ದೊಡ್ಡವರೆಲ್ಲ ಬಂದಿರೋದು, ಯಾರಿಗೂ ಟೈಮ್ ಇಲ್ಲ, ಆದರೂ ಬಂದಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ, ಅಸ್ಸಲಾಂ ವಲೈಕುಮ್. ಎನ್ಇಎಲ್ ಮುಖಾಂತರ ನಾವು ಸ್ನೇಹಕೂಟನ ಸುಮಾರು ಒಂದು 6 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಪ್ರತಿ ವರ್ಷ ನಮ್ಮ ಆಫೀಸು, ಒಂದು ಆಫೀಸ್ ಎನ್ವೈರ್ಮೆಂಟು, ಒಂದು ಪಾರ್ಕಿಂಗ್ ಸ್ಪೇಸ್ನಲ್ಲಿ ಮಾಡ್ತಾ ಇದ್ವಿ. ಬಟ್ ರೂಪೇಶ್ ರಾಜಣ್ಣ ಅಣ್ಣ ಅವರು ನಮ್ಗೆ ಬಹಳ ಸಪೋರ್ಟ್ ಆಗಿ ಪ್ರೀವಿಯಸ್ ಇಯರ್ ಹೊಡೆದ್ರು, ಇಲ್ಲ ಇದು ನೆಕ್ಸ್ಟ್ ಮಟ್ಟಿಗೆ ನೀವು ತೊಗೊಂಡು ಹೋಗಬೇಕು ಅಂತ. ಸೊ ಅದಕ್ಕೇನೆ ಇದೊಂದು ಸ್ವಲ್ಪ ಒಂದು ಪ್ರಯತ್ನ. ಹಾಗಾಗಿ ನಾವು ಲಾಸ್ಟ್ ಒಂದು 50 people 100 ಪೀಪಲ್ನ ಗ್ಯಾದರ್ ಮಾಡ್ತಾ ಇದ್ವಿ. ಈ ಸಲ ಒಂದು 300 ಪೀಪಲ್ನ ಗ್ಯಾದರ್ ಮಾಡಿದ್ದೀವಿ. ಇದೇ ರೀತಿ ನಮ್ಮನ್ನು ಆರ್ಟಿಸ್ಟ್ ಅವರು, ಸೆಲೆಬ್ರಿಟೀಸ್ ಇರಲಿ, ಪೊಲಿಟಿಕ್ಸ್ ಅವರು ಇರಲಿ, ಎಲ್ಲ ಈ ಸಹೋದರತೆನ ಉಳ್ಸೋಕ್ಕೆ, ಈ ಸ್ನೇಹಕೂಟಕ್ಕೆ ಸಪೋರ್ಟ್ ಮಾಡಿದ್ರೆ ನೆಕ್ಸ್ಟ್ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಮಾಡ್ತೀವಿ. ಅದೇ ಪ್ಯಾಲೇಸ್ ಗ್ರೌಂಡ್ನಲ್ಲಿ ನಾವು ಯಾಕೆ ಎವ್ರಿ ಟೈಮು ಬಾಲಿವುಡ್ ಇಲ್ಲಿ ಹಾಲಿವುಡ್ ಇದು ಎಕ್ಸಾಂಪಲ್ ಇರಬೇಕು, ಸ್ಯಾಂಡ್ಲ್ವುಡ್ ಎಕ್ಸಾಂಪಲ್ ಇರ್ಬೋದು. ನಾನೊಬ್ಬ ಪ್ರೊಡ್ಯೂಸರ್ ಆಗಿ ಮೂವಿ ಪ್ರೊಡ್ಯೂಸ್ ಮಾಡ್ತಾ ಇರೋದ್ರಿಂದನೂ ಈ ಸೆಲೆಬ್ರಿಟೀಸ್ನ ಒಂದು ಯೂನಿಟಿಯಾಗಿ ತೊಗೊಂಡೋಗ್ಬೇಕಂತ ಒಂದು ಪ್ರಯತ್ನ. ಆ ಯೂನಿಟಿ ಜೊತೆ ಆ ಬಿರಿಯಾನಿ ಇದೆಯಲ್ಲ, ಆ ಬಿರಿಯಾನಿ ಸ್ಪೆಷಾಲಿಟಿ ಎಲ್ಲರನ್ನ ಜೊತೆಗೆ ತೊಗೊಂಡು ಬರುತ್ತೆ. ಹಾಗಾಗಿ ಮಿಕ್ಕಿದೆಲ್ಲ ಜೊತೆಗೆ ಸೇರಿಕೊಂಡು ಎಲ್ಲ ನಾವು ಹಿಂದೂ ಮುಸ್ಲಿಮ್ಸ್ ಎಲ್ಲ ಬಾಂಧವ್ಯಾಗಿ ಇದೇ ರೀತಿ ಸ್ನೇಹಕೂಟನ ಸಪೋರ್ಟ್ ಮಾಡಿ ಬರ್ತಾರೆ ಅಂತ ಹೇಳ್ಕೊಂಡು ನಂಬಿಕೆ. ಥ್ಯಾಂಕ್ ಯು. ಮುಖ್ಯ ಅತಿಥಿಯಾಗಿ ಈ ಸಲ ಸಂತೋಷ್ ಲಾಡ್ ಸರ್ ಬಂದಿದ್ದರು. ಐ ವಾಂಟ್ ಟು ಥ್ಯಾಂಕ್ ಹಿಮ್. ತುಂಬ ಶಾರ್ಟ್ ನೋಟಿಸ್ನಲ್ಲಿ ಸಿಕ್ಕಿದ್ರು. ನೆಕ್ಸ್ಟ್ ಬರೀ ಒಂದು ಕಾಲ್ನಲ್ಲಿ ಹೋಗಿ ಮೀಟ್ ಮಾಡಿದ ತಕ್ಷಣ ಖಂಡಿತ ಬರ್ತೀನಿ ಅಂದರು. ಅವರು ಸಂಸತ್ನಲ್ಲಿ ಇದ್ರೂ
ಟೈಮ್ ಶೆಡ್ಯೂಲ್ ತೊಗೊಂಡು ಒಂದು 5 ಮಿನಿಟ್ಸ್ ಬಂದು ಹೋಗ್ತೀನಿ ಅಂತ ಹೇಳಿ ಪ್ರಾಮಿಸ್ ಮಾಡಿ ಬಂತು ಹೋದರು. ಹಾಗಾಗಿ ನಮ್ಮ ರಾಗಿಣಿ ಬಂದರು, ಸೆಲೆಬ್ರಿಟಿ, ಹಾಗೆ ಇವರು ಕನ್ನಡ ಚಲನಚಿತ್ರ ಸುಮಾರು ಅವ್ರು ಬಂದರು. ಆಮೇಲೆ ನಮ್ಮ ಸ್ಪೆಷಲ್ ಗೆಸ್ಟ್ ಆಗಿ ನಮ್ಮ ಪೊಲಿಟಿಕಲ್ ಬ್ಯಾಕ್ಗ್ರೌಂಡಿಂದನೂ ಬಂದಿದ್ದರು. ಸೊ ಇಟ್ಸ್ ಓವರ್ ಆಲ್ ಒಳ್ಳೆ ಸಕ್ಸಸ್ ಆಯಿತು. ಸೊ ಥ್ಯಾಂಕ್ ಯು ಮೀಡಿಯಾ ಟೀಮು, ನೀವೆಲ್ಲ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ತೆ, ನಾನು ಸತೀಶ್ ಕ್ಯಾಡಬಾಂಬ್ಸ್ ಅಂತ. ಇವತ್ತು ಜಾಕೀರ್ ಅವರು ಇಫ್ತಿಯಾರ್ ಪಾರ್ಟಿನ ಒಂದು ನೆಕ್ಸ್ಟ್ ಮಟ್ಟದಲ್ಲಿ 6ನೇ ವರ್ಷದ ಆ್ಯನಿವರ್ಸರಿ ಮಾಡ್ತಾ ಇದ್ದಾರೆ. ತುಂಬ ಜನನ ಕರೆದ್ಬಿಟ್ಟು, ತುಂಬ ಸೆಲೆಬ್ರಿಟೀಸ್ನೆಲ್ಲ ಕರೆದು ಒಂದು ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾರೆ. ಅದು ಮಟನ್ ಅಂತೂ ವಾವ್ ಅನ್ನಂಗೆ ಮಾಡಿದ್ದಾರೆ, ಮಟನ್ ಬಿರಿಯಾನಿ ಅಂತೂ. ಇವತ್ತೆಲ್ಲ ಫುಡ್ ಎಲ್ಲ ತುಂಬ ಖುಷಿಯಿಂದ ಸವಿಸ್ಕೊಂಡು ಇವತ್ತೊಂದು ದೊಡ್ಡ ಫಂಕ್ಷನ್ ಇತ್ತು, ಅದನ್ನು ಬಿಟ್ಬಿಟ್ಟು ಇಲ್ಲಿ ಮಟನ್ ಊಟ ಅಂತ ಬಂದಿದ್ದೀನಿ. ಎವ್ರಿ ಇಯರ್ ನಮ್ಮನ್ನ ಇನ್ವೈಟ್ ಮಾಡ್ತಾರೆ. ಇವತ್ತು ರಾಗಿಣಿ ಮೇಡಮ್ ಆಗಲಿ, ತನಿಷಾ ಮೇಡಮ್ ಆಗಲಿ ಎಲ್ಲ ತುಂಬ ಜನ ಸೆಲೆಬ್ರಿಟೀಸ್ ಕರೆದು ಒಂದು ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾರೆ. ತುಂಬ ಗ್ರ್ಯಾಂಡಾಗಿ ಮಾಡ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಇಯರ್ಗೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಲಿ. ಆಮೇಲೆ ಇಲ್ಲಿ ಬಂದಿರೋದ್ರಲ್ಲಿ ಒಂದು 20% ಅವ್ರು ಇದಾದರೆ ಕನ್ನಡದವರೇ 80% ಕರೆದಿದ್ದಾರೆ. ಅಂದರೆ ಕನ್ನಡದ ಅಭಿಮಾನ ಇದರಲ್ಲಿ ಅವ್ರಿಗೆ ಎತ್ತಿ ತೋರಿಸುತ್ತೆ ಅವ್ರು ಕನ್ನಡದವ್ರಿಗೆ ಎಷ್ಟು ಮರ್ಯಾದೆ ಕೊಡ್ತಾರೆ ಅಂತ. ಆಮೇಲೆ ಒಂದು ಇಲ್ಲಿ ಜಾತಿ ಭೇದ ಭಾವ ಇಲ್ಲದೆ ಎಲ್ಲರೂ ಒಟ್ಟಿಗೆ ಗೂಡಿ ಒಂದು ಎಂಜಾಯ್ಮೆಂಟ್ ಪಾರ್ಟಿ ಅಂತಲೇ ಹೇಳ್ಬೋದು. ಆ ಥರ ಅಷ್ಟು ಖುಷಿಯಾಗಿ ಊಟನ ಸವಿದಿದ್ದೀವಿ. ಆಮೇಲೆ ಎಲ್ಲರೂ ಎಂಜಾಯ್ ಆಗಿ ತುಂಬ ವರ್ಷ ಎಲ್ಲರನ್ನೂ ಒಂದೇ ಕಡೆ ಸೇರಿಸಿ ಒಂದು ದೊಡ್ಡ ಮಟ್ಟದಲ್ಲಿ ಪಾರ್ಟಿ ಮಾಡಿದ್ದಾರೆ. ನೆಕ್ಸ್ಟ್ ಇಯರ್ ಇನ್ನೂ ದೊಡ್ಡ ಮಟ್ಟದಲ್ಲಿ, ಇನ್ನೂ ದೊಡ್ಡ ಜಾಗದಲ್ಲಿ ಮಾಡಲಿ ಅಂತ ಇವತ್ತು ಸಫಿನಾ ಪ್ಲಾಜಲ್ಲಿ ಅದು ಒಂದು ಆಡಿಟೋರಿಯಂ ತೊಗೊಂಡು ತುಂಬ ಗ್ರ್ಯಾಂಡಾಗಿ ಮಾಡಿದ್ದಾರೆ. ಎಲ್ಲರಿಗೂ, ಅವ್ರ ಫ್ರೆಂಡ್ಸ್ಗೂ, ಆಮೇಲೆ ಒಬ್ಬರು ಕನ್ನಡ ಪ್ರೇಮಿ ಒಬ್ಬರು ಇದ್ದಾರೆ, ಅವ್ರ ಹೆಸರು ಗೊತ್ತಾಗಲಿಲ್ಲ ಅವರು. ಆಮೇಲೆ ಇನ್ನೊಬ್ರು ಸರ್, ನಿಮ್ಮ ಕನ್ನಡ ನಜೀರ್ ಅವರು, ಅವರೆಲ್ಲ ನಮಗೆ ತುಂಬ ಆತ್ಮೀಯರು. ಅಸ್ಲಂ ಸರ್, ಎಲ್ಲರೂ ತುಂಬ ನಮಗೆ ತುಂಬ ಮರ್ಯಾದೆ ಕೊಟ್ಟು ಕರೆದಿದ್ದಾರೆ. ನಾನು, ನನ್ನ ಮಗ ಎಲ್ಲ ಇವತ್ತು ಬಂದಿದ್ದೀವಿ. ತುಂಬ ಧನ್ಯವಾದಗಳು ಎಲ್ಲರಿಗೂ. ಎವ್ರಿ ಇಯರ್ ಹಿಂಗೆ ಕರೆದು ಮಟನ್ ಊಟ ಆಗ್ತಾ ಇರಲಿ. ಧನ್ಯವಾದಗಳು. ಇವ್ರು ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅಂತ ನಾನು ಕೇಳ್ಕೊತೀನಿ. ಧನ್ಯವಾದಗಳು. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.